ದರ್ಶನ್ಗೆ ನ್ಯಾಯಾಂಗ ಬಂಧನ. ದರ್ಶನ್ಗೆ ನ್ಯಾಯಾಂಗ ಬಂಧನ. ನಾವು ಈಗಾಗಲೇ ಇದರ ಬಗ್ಗೆ ಮಾತಾಡ್ತಾ ಇದ್ವಿ. ಯಾಕಂದ್ರೆ ಮೊನ್ನೆ ಆಲ್ಮೋಸ್ಟ್ ನ್ಯಾಯಾಂಗ ಬಂಧನ ಅಂತ ಇತ್ತು. ಆದರೆ ಇನ್ನಷ್ಟು ವಿಚಾರಣೆ ಅಗತ್ಯ ಇದ್ದಿದ್ದರಿಂದ ಪೊಲೀಸ್ ಕಸ್ಟಡಿಯಿಂದ ಜುಡಿಷಿಯಲ್ ಕಸ್ಟಡಿಗೆ ನ್ಯಾಯಾಂಗ ಬಂಧನಕ್ಕೆ ಈಗ ದರ್ಶನ್ಗೆ ನ್ಯಾಯಾಂಗ ಬಂಧನ ಅನ್ನೋ ಅಪ್ಡೇಟ್ ಈಗ ಸಿಗ್ತಾ ಇದೆ. ನ್ಯಾಯಾಂಗ ಬಂಧನ ಕೋರಿ ಪೊಲೀಸರು ರಿಮಾಂಡ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದರೆ ಈಗ ಆ ಒಂದು ಮಾಹಿತಿ ಕೂಡ ಹೊರಬೀಳ್ತಾ ಇದೆ, ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಅಂತ. ಎರಡು ದಿನಗಳ ವಿಚಾರಣೆಯ ನಂತರ ಏನು ಪೊಲೀಸ್ ಕಸ್ಟಡಿಯಲ್ಲಿದ್ರು, ಅನ್ನಪೂರ್ಣೇಶ್ವರಿ ನಗರದಲ್ಲಿ ಇನ್ನಷ್ಟು ವಿಚಾರಣೆ ಅಗತ್ಯ ಇತ್ತು ಅನ್ನೋದು, ಅದಾದ್ಮೇಲೆ ಸೆಲ್ಗೆ ಶಿಫ್ಟ್ ಮಾಡುವಂಥದ್ದಾಯಿತು. ಆದರೆ ಇವತ್ತು 2 ದಿನಗಳ ಈ ಕಸ್ಟಡಿಗೆಯನ್ನು ಕೇಳಲಾಗಿತ್ತು. ಇವತ್ತು ಸಂಜೆಗೆ ಅದು ಅಂತ್ಯ ಆಗ್ತಾ ಇದೆ. ಹಾಗಾಗಿ ಈಗ ದರ್ಶನ್ಗೆ ನ್ಯಾಯಾಂಗ ಬಂಧನ ಅನ್ನೋ ಅಪ್ಡೇಟ್ ಸಿಗ್ತಾ ಇದೆ. ಬೆಂಗಳೂರಿನ 24ನೇ ACMM ಕೋರ್ಟ್ನಿಂದ ಈ ಒಂದು ಮಹತ್ವದ ಆದೇಶ ಹೊರಬಂದಿದೆ. ಜುಲೈ 4ರವರೆಗೆ ದರ್ಶನ್ ಜೈಲು ಪಾಲು. ದರ್ಶನ್ಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. 24ನೇ ACMM ಕೋರ್ಟ್ನಿಂದ ಈ ಮಹತ್ವದ ಆದೇಶವನ್ನು ಈಗ ಹೊರಡಿಸಲಾಗಿದೆ. ನಟ ದರ್ಶನ್ ಜುಲೈ 4ರವರೆಗೆ ಜೈಲು ಪಾಲು. 2011ರ ಬಳಿಕ ಮತ್ತೆ 13 ವರ್ಷಗಳ ನಂತರ ಪರಪ್ಪನಗರ ಜೈಲು ಸೇರ್ತಾ ಇರುವಂತಹ ನಟ ದರ್ಶನ್. ಆಗ ಪತ್ನಿಗೆ ಹಲ್ಲೆ ನಡೆಸಿದಂತಹ ಪ್ರಕರಣ. ಆದರೆ ಈ ಬಾರಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇದು ಕೊಲೆ ಪ್ರಕರಣ. 24ನೇ ACMM ಕೋರ್ಟ್ ಈಗ ಆದೇಶವನ್ನು ಹೊರಡಿಸಿರೋದು ಜುಲೈ 4ರವರೆಗೆ. ಅಂದ್ರೆ ಇವತ್ತು 22ನೇ ತಾರೀಕು ಜೂನ್. ಜುಲೈ 4ರವರೆಗೆ ಜೈಲಿನಲ್ಲೇ ಇರಬೇಕಾಗುತ್ತೆ ದರ್ಶನ್. 2011ರಲ್ಲಿ ಸುಮಾರು 28 ದಿನಗಳ ಕಾಲ ಜೈಲಿನಲ್ಲಿದ್ದು 24ನೇ ACMM ಕೋರ್ಟ್ ಆದೇಶವನ್ನು ಈಗ ಹೊರಡಿಸಿದೆ. ಈಗ ಮತ್ತೆ ಇವತ್ತು ಜೂನ್ 22, ಜುಲೈ 4ರವರೆಗೆ ನಟ ದರ್ಶನ್ ಜೈಲಿನಲ್ಲಿ ಇರಬೇಕಾಗುತ್ತೆ. ನಂತರ ಏನೇನು ಪ್ರಕ್ರಿಯೆ ಇದೆ ಅದಾಗುತ್ತೆ ಕಾನೂನು ಪ್ರಕಾರ. ಅವರ ವಕೀಲರು ಏನು ಫೈಟ್ ಮಾಡ್ತಾರೆ, ಸೊ ಪೊಲೀಸ್ ಪರವಾಗಿ SPP ಯಾವ ರೀತಿಯಾಗಿ ವಾದ ಮಂಡಿಸ್ತಾರೆ, ಇದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಆಗುತ್ತೆ. ಆದರೆ ಜುಲೈ 4ರವರೆಗೆ ಈಗ ಜೈಲಿನಲ್ಲೇ ಇರಬೇಕಾಗುತ್ತೆ ನಟ ದರ್ಶನ್, ಹಾಗೇನೆ ಉಳಿದಂತಹ ಸಂಗಡಿಗರು. 2 ದಿನಗಳ ಕಸ್ಟಡಿಗೆ ಪೊಲೀಸರು ಕೇಳಿದ್ರು. ಅದಾದ ನಂತರ 2 ದಿನ ಇವತ್ತು ಸಂಜೆಗೆ ಮುಕ್ತಾಯ ಆಗಿತ್ತು. ಆ ಒಂದು ಅವಧಿಯ ಸಂದರ್ಭದಲ್ಲಿ ಏನ ಟೈಮ್ ಮುಗಿತಿರ್ಬೇಕಾದ್ರೆ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡುವಂಥದ್ದು ಪ್ರಕ್ರಿಯೆ. ಅದಾದ್ಮೇಲೆ ಈಗ ದರ್ಶನ್ಗೆ ನ್ಯಾಯಾಂಗ ಬಂಧನ ಅಂತ ತೀರ್ಪು ಹೊರಡಿಸಲಾಗಿದೆ. 24ನೇ ACMM ಕೋರ್ಟ್ ಈ ಒಂದು ಆದೇಶವನ್ನ, ನಿರೀಕ್ಷಿತ ಆದೇಶವನ್ನ ಹೊರಡಿಸಲಾಗಿದೆ. ನಟ ದರ್ಶನ್ 2011ರ ನಂತರ 13 ವರ್ಷಗಳ ನಂತರ ದರ್ಶನ್ ಮತ್ತೆ ಜೈಲು ಪಾಲಾಗಿದ್ದಾರೆ. ಕಳೆದ ಹಲವಾರು ದಿನಗಳಿಂದ ನಡೀತಿದ್ದಂಥ ಪ್ರಕ್ರಿಯೆಗಳನ್ನು ನಾವು ಗಮನಿಸ್ತಾ ಇದ್ವಿ. ಸಾಕ್ಷ್ಯಗಳ ಸಂಗ್ರಹ, ಸ್ಥಳ ಮಹಜರು, ನಾನಾ ರೀತಿಯಾದಂಥ ಸಂಶಯಗಳು, ಆರೋಪ, ಅದಕ್ಕೆ ಬೇಕಾದಂಥ ಒಂದಷ್ಟು ಎಲ್ಲ ಕಲೆಕ್ಷನ್ ಆಗಿತ್ತು. ಆದರೆ ಈಗ ಪೊಲೀಸರು ರಿಮಾಂಡ್ ಅರ್ಜಿಯನ್ನು ಸಲ್ಲಿಸಿದ್ರು. 2011ರ ಬಳಿಕ ಮತ್ತೆ ನಟ ದರ್ಶನ್ ಜುಲೈ 4ರವರೆಗೆ ನ್ಯಾಯಾಂಗ ಬಂಧನ. 24ನೇ ACMM ಕೋರ್ಟ್ ಇವತ್ತು ಆದೇಶವನ್ನು ಹೊರಡಿಸಿತ್ತು. ಬಹಳ ಸಮಯ ಬೇಕಾಗಿರಲಿಲ್ಲ ಈ ಒಂದು ಆದೇಶವನ್ನು ಹೊರಡಿಸೋದಕ್ಕೆ. ಆಸ್ ಸೂನ್ ಆಸ್ ಅವರು ಜೈಲಿನಿಂದ ಅಂದರೆ ಅನ್ನಪೂರ್ಣೇಶ್ವರಿ ಸ್ಟೇಷನ್ನಿಂದ ಎಲೆಗೆ ಬಂದ ಕೂಡಲೇ ಆ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಯಾಕಂದರೆ ಮೊನ್ನೆ ನ್ಯಾಯಾಂಗ ಬಂಧನ ಬಹುತೇಕ ಫೈನಲ್ ಆಗಿತ್ತು. ಆದರೆ ಪೊಲೀಸರಿಗೆ ಇನ್ನಷ್ಟು ವಿಚಾರಣೆಯ ಅಗತ್ಯ ಇದ್ದಿದ್ದರಿಂದ, ಕೆಲವೊಂದಷ್ಟು ಅನಾನ್ಸರ್ಡ್ ಕ್ವಶನ್ಗಳು ಇದ್ದಿದ್ದರಿಂದ ಅವುಗಳನ್ನು ಕೂಡ ಕ್ಲಿಯರ್ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸರಿಗೆ ಅವಕಾಶ ಬೇಕಿತ್ತು, ಕಾಲಾವಕಾಶ. ಆ ಒಂದು ಮನವಿಯನ್ನು ನ್ಯಾಯಾಧೀಶರ ಮುಂದೆ ಮೊನ್ನೆ ಪೊಲೀಸರು ಮಾಡಿದ್ರು. ಅದಕ್ಕೆ ಪುರಸ್ಕಾರ ಕೂಡ ಸಿಕ್ತು. ಅದಾದಮೇಲೆ ಈಗ 2 ದಿನಗಳ ಬಳಿಕ ಕಸ್ಟಡಿ ಅಂತ್ಯ ಆಗಿದೆ. ಜುಲೈ 4ರವರೆಗೆ, ಅಂದರೆ ಈಗ ಜೂನ್ 22, ಮುಂದಿನ ಆಲ್ಮೋಸ್ಟ್ 12 ದಿನಗಳ ಕಾಲ ನಟ ದರ್ಶನ್ಗೆ ನ್ಯಾಯಾಂಗ ಬಂಧನ. 24ನೇ ACMM ಕೋರ್ಟ್ ಈ ಒಂದು ಆದೇಶವನ್ನು ಹೊರಡಿಸಿದೆ. ಸೊ ಇದೀಗ ನ್ಯಾಯಾಂಗ ಬಂಧನದಲ್ಲಿ ದರ್ಶನ್ ಇರ್ತಾರೆ. ಪೊಲೀಸ್ ಕಸ್ಟಡಿಯಿಂದ ಈಗ ನ್ಯಾಯಾಂಗ ಬಂಧನಕ್ಕೆ ಶಿಫ್ಟ್ ಆಗಿರೋದು. ಆ ಮೂಲಕ ಪರಪ್ಪನಗರ ಜೈಲಿಗೆ ಈ 4 ಕೂಡ, ಉಳಿದಂಥ 4 ಕೂಡ ಈಗ ಕಳಿಸಲಾಗುತ್ತೆ. 24ನೇ ACMM ಕೋರ್ಟ್ ಇವತ್ತು ಈ ಒಂದು ಆದೇಶವನ್ನು ಹೊರಡಿಸಿದೆ. ಇವತ್ತು ಹೆಚ್ಚಿನ ಸಮಯ ತೆಗೆದುಕೊಳ್ಳಾಗಿಲ್ಲ. ಆಸ್ ಸೂನ್ ಆಸ್ ಅವರು ಕೋರ್ಟ್ಗೆ ಬಂದ ಕೂಡಲೇ ನ್ಯಾಯಾಂಗ ಬಂಧನದ ಆದೇಶ ಬಂದಿದೆ. ಸೊ 2011ರಲ್ಲೂ ಕೂಡ ಇದೇ ರೀತಿಯಾಗಿ ಪರಪ್ಪನಗರ ಜೈಲು ಸೇರಿದ್ರು ದರ್ಶನ್. ಪತ್ನಿಗೆ ಹಲ್ಲೆ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದಾದ್ಮೇಲೆ ಒಂದು ಪ್ರೆಸ್ ಮೀಟ್ ಕೂಡ ದರ್ಶನ್ ಅವರ ಕಡೆಯಿಂದ ಆಯಿತು. ನನ್ನಿಂದ ತಪ್ಪಾಗಿದೆ, ನಾನು ತಿದ್ಕೊಳ್ತೀನಿ, ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಇಂಥ ತಪ್ಪುಗಳನ್ನು ಮಾಡೋದಿಲ್ಲ ಅಂತ ಅವರೇ ಹೇಳಿದರು.
ಆಗ ಎಲ್ರಿಗೂ ಕೂಡ ಅನ್ಸಿತ್ತು, ಹೌದು ಮನುಷ್ಯ ಆದಮೇಲೆ ತಪ್ಪಾಗುತ್ತೆ, ಸಂಸಾರದಲ್ಲಿ ಗಲಾಟೆ ಆಗುತ್ತೆ, ದರ್ಶನ್ ಇನ್ಮುಂದೆ ಆದರೂ ಕೂಡ ಸರಿಯಾದಂಥ ದಾರಿಯಲ್ಲಿ ಹೋಗ್ತಾರೆ. ಆದರೆ 13 ವರ್ಷಗಳ ನಂತರ ಮತ್ತೆ ದರ್ಶನ್ಗೆ ಈಗ ಜೈಲು ವಾಸ ಅನುಭವಿಸುವಂಥ ಪರಿಸ್ಥಿತಿ. ಈಗಾಗಲೇ ಅವರ ಗೆಳತಿ ಪವಿತ್ರ ಗೌಡ ಮತ್ತು ಉಳಿದಂಥವರು ಜೈಲಿನಲ್ಲಿದ್ದಾರೆ. ಆಲ್ರೆಡಿ 2 ದಿನ ಆಗಿದೆ. ಇದೀಗ 13 ದಿನ ಪರಪ್ಪನಗರ ಜೈಲು ಪಾಲಾಗಿದ್ದಂಥ ದರ್ಶನ್ ಈಗ 13 ದಿನ ಇರಬೇಕಾಗುತ್ತೆ, ಜುಲೈ 4ರವರೆಗೆ. 13 ವರ್ಷಗಳ ನಂತರ ಮತ್ತೆ ದರ್ಶನ್ ಜೈಲಿನ ಬಾಗಿಲು ತಟ್ಟಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೆಚ್ಚಿನ ವಿಚಾರಣೆಗೋಸ್ಕರ 2 ದಿನಗಳ ಕಸ್ಟಡಿಯಲ್ಲಿದ್ದರು ದರ್ಶನ್, ಹಾಗೇನೆ ಉಳಿದಂಥವರು ವಿನಯ್, ಪ್ರದೋಷ್, ಧನ್ರಾಜ್ ಇವರು ಕೂಡ ದರ್ಶನ್ ಜೊತೆಗೆ ಜೈಲು ಸೇರಲಿದ್ದಾರೆ ಇವತ್ತು. ಸೊ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಈಗ ದರ್ಶನ್ ಈಗ ಜೈಲು ಪಾಲಾಗಿದ್ದಾರೆ. 2011ರ ನಂತರ ಮತ್ತೊಮ್ಮೆ ನಟ ದರ್ಶನ್ ಜೈಲಿಗೆ ಹೋಗ್ತಾ ಇರೋದು.